ನನ್ನ ಕೈಲಿರೋ ಪ್ಲೇಟ್ ತೋರಿಸ್ಬಿಡ್ತೀನಿ. ಈ ಬಲೂನ್ನ ಬ್ಲಾಸ್ಟ್ ಮಾಡಿಬಿಟ್ಟು ಜೆಂಡರ್ ರಿವೀಲ್ ಮಾಡೋಣ ಹೆಂಗೆ ಇರುತ್ತೆ. ಎವ್ರಿ ಮಾಮ್ ಮನೆಗೆ ಹೋದಾಗ ನಾನು ಯಾವಾಗಲೂ ಹೇಳ್ತೀನಿ ಗೊತ್ತಾ, ಒಂದು ಮೆಮೊರಿನ ಕ್ಯಾರಿ ಮಾಡ್ಬೇಕಂತ. ದಿಸ್ ಇಸ್ ವಾಟ್ ದ ಮೆಮೊರೀಸ್. ಎವ್ರಿ ಕ್ಲೈಂಟ್ ಬಂದಾಗಲೂ ಕ್ರಿಯೇಟಿವಿಟಿ ಕಮ್ಸ್ ಔಟ್ ಆ್ಯಂಡ್ ಹೊಸ ಥರ ಮಾಡ್ತೀವಿ. ಔಟ್ಪುಟ್ ಚೆನ್ನಾಗಿ ಬಂದರೆ ಸಾಕು. ಆ್ಯಂಡ್ ವಿ ವೇಟಿಂಗ್ ಫಾರ್ ದಿಸ್ ಮೊಮೆಂಟ್. ನನಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ಹೇ ಎವ್ರಿವಾನ್, ವೆಲ್ಕಮ್ ಟು ದಕ್ಷ ಗೌಡ ಚಾನಲ್. ನಿಮ್ಮೆಲ್ಲರೂ ಒಂದು ಕಡೆ ಲೋಡ್ಸ್ ಆಫ್ ಪ್ರೀತಿ. ತಟ್ಟೆ ಹಿಡ್ಕೊಂಡೆ ನಾನು ಇವತ್ತು ಶುರು ಮಾಡ್ಕೊತಾ ಇದ್ದೀನಿ. ಬಿಕಾಸ್ ಇವತ್ತು ಹೋಲ್ ಡೇ ವ್ಲಾಗ್ ಮಾಡೋಣ. ಯಾಕೆ ಅಂತ ಹೇಳಿದ್ರೆ ಫಾಸ್ಟಾಗಿ ಮಾಡೋಣ. ರೆಸಿಪೀಸ್ ಅದು ತೋರ್ಸೋಕ್ಕಾಗಲ್ಲ, ಬಟ್ ಏನೇನು ತಿಂತೀನಿ ಅಂತ ತೋರಿಸ್ಬೋದು. ಇವತ್ತು ಏನಂತ ಹೇಳಿದ್ರೆ ನಮ್ಮ ಕಿಚನ್ ಇಂಟೀರಿಯರ್ ಸ್ಟಾರ್ಟ್ ಆಗ್ತಾ ಇದೆ. ಕಿಚನ್ ತೋರಿಸಿದ್ದೀನಲ್ವಾ, ಇಲ್ಲಿ ಹೆಂಗಿದೆ ನೋಡಿ, ನಾನು ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಕೈಲಿರೋ ಪ್ಲೇಟ್ ತೋರಿಸ್ಬಿಡ್ತೀನಿ. ಇಲ್ಲ ಅಂತ ಹೇಳಿದ್ರೆ ನನಗೆ ಹೆಂಗೆ ಹಿಡ್ಕೊಂಡು ಓಡಾಡಬೇಕಾಗುತ್ತೆ. ಪ್ಲೇಟ್ ನೋಡಿ, ನಂದು ಪ್ಲೇಟಲ್ಲಿ ಒಂದು ಕಡೆ ಒಗ್ಗರಣೆ ಅನ್ನ, ಒಂದು ಕಡೆ ಪನ್ನೀರು, ಇನ್ನೊಂದು ಕಡೆ ಬೆಂಡೆಕಾಯಿ ಪಲ್ಯ, ಇನ್ನೊಂದು ಕಡೆ ಗುವಾ. ಬರೀ ಸ್ಕಿನ್ ಮಾತ್ರ ನಂಗೆ ಸೀಡ್ ತಿನ್ನೋಕ್ಕಾಗಲ್ಲ. ನನ್ನ ಅಲ್ಲೂ ಪ್ರಾಬ್ಲಮ್ ಇದೆ, ಜೊತೆಗೆ ನಂಗೆ ಸೀಡ್ ಇಷ್ಟನೂ ಆಗಲ್ಲ. ಈಗ ಸದ್ಯಕ್ಕೆ ಪ್ಲೇಟಲ್ಲಿ ಇಡೋಣ. ಹೊಸ ಡಬ್ಬ ಬಂತು, ಐಸೋಪ್ಯೂರ್ ವೆನಿಲಾ ಎಕ್ಸ್ಟ್ರಾಕ್ಟ್. ಫಸ್ಟ್ ಟೈಮ್ ನಾನು ವೆನಿಲಾ ಫ್ಲೇವರ್ ಟ್ರೈ ಮಾಡ್ತಿರೋದು. ಲಾಸ್ಟ್ ಟೈಮೆಲ್ಲ ಬರೀ ಚಾಕ್ಲೇಟು ಅದು ಬಂದೆ. ಇನ್ ಕೇಸ್ ಮಧ್ಯಾಹ್ನ ಯಾವಾಗಲೂ ಬೇಕಾದರೆ ತೊಗೊಳ್ಳೋಣ ಅಂತ. ಸದ್ಯಕ್ಕೆ ತೊಗೋತಲ್ಲ, ಬಿಕಾಸ್ ಪನ್ನೀರ್ ಹೇಗಿದ್ರು ತೊಗೋತಾ ಇದ್ದೀನಿ. ಐಮ್ ಗೆಟಿಂಗ್ ಅ ಕಾಲ್, ಜಸ್ಟ್ ವೇಟ್. ಈಸ್ ಬೇರ್ ವಿತ್ ಮೈ ಅಡುಗೆ ಮನೆ ಹೇಗೆ ಕಾಣುತ್ತೆ ಅಂತ. ಬಿಕಾಸ್ ಪೂರ್ತಿ ಕಿತ್ತಾಕಿದ್ದೇವೆ. ಈಗ ನನ್ನ ಮಗಳು ಸ್ಕೂಲ್ಗೆ ಹೋಗಿದ್ದಾಳೆ. ಆ್ಯಂಡ್ ಗೊತ್ತಲ್ಲ, ಬೆಳಗ್ಗೆ ತಿಂಡಿ ಆದಮೇಲೆ ಅಡುಗೆ ಮನೆ ಹೇಗೆ ಕಾಣುತ್ತೆ, ಹಾಲೆಲ್ಲ ಹೇಗೆ ಕಾಣುತ್ತೆ ಅಂತ. ಸದ್ಯಕ್ಕೆ ಹಂಗೆ ಕಾಣ್ತಾ ಇದೆ. ಅದನ್ನೆಲ್ಲ ಆಮೇಲೆ ಕ್ಲೀನ್ ಮಾಡ್ಕೊಳ್ಳೋಣ. ಈಗ ಏನಕ್ಕೆ ಇದನ್ನು ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇಲ್ಲಿ ಏನು ಕಾಣ್ತಿದೆ ಕಿಚನು, ಇದು ನಮ್ಮ ಮನೆ ಹಾಲಲ್ಲಿ ಯಾರು ಬಂದರೆ ಡೈರೆಕ್ಟಾಗಿ ಕಿಚನ್ ವಿಸಿಬಲ್ ಇರ್ತಾಯಿತ್ತು. ಅದಕ್ಕೋಸ್ಕರ ನಾವು ಇವಾಗ ನಾನು ಕಿಚನ್ನ ಕವರ್ ಮಾಡಿಸ್ತೀನಿ, ಫುಲ್ ಇಂಟೀರಿಯರ್ ಮಾಡಿಸ್ತಾ ಇದ್ದೀನಿ. ಇವತ್ತು ಕೆಲಸ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಫುಲ್ ಕ್ಲೋಸ್ ಮಾಡಿ ನಮ್ಮ ಹಾಲ್ಗೆ ನ್ಯೂ ಗೆಟಪ್ಪೇ ಕೊಡಬೇಕಂತ ಅಂದ್ಕೊಂಡಿದ್ದೀನಿ. ಅದ್ರದ್ದು ಕೆಲಸ ನಡೀತಾ ಇರುತ್ತೆ. ಅಡುಗೆ ಮನೆಗೆ ಕಮ್ಮಿ ಆ್ಯಕ್ಸಸ್ ಇರುತ್ತೆ. ನಮ್ಮ ಅತ್ತೆನ ಬೇರೆ ಕರೆಸ್ಕೊಂಡಿದ್ದೀನಿ. ಬಿಕಾಸ್ ನನ್ನ ಕೈಲಿ ಒಬ್ಬಳಿಗೆ ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಈ ಕಡೆ ಆಫೀಸ್ಗೆ ಹೋಗಬೇಕು, ಈ ಕಡೆ ಸ್ಟುಡಿಯೋಲಿ ಇರಬೇಕು ಅಲ್ವಾ, ಈ ಕಡೆ ನನ್ನ ಮಗಳನ್ನ ನೋಡಬೇಕು, ಏನೇನು ಅಂತ ಮ್ಯಾನೇಜ್ ಮಾಡೋಕ್ಕಾಗುತ್ತೆ. ಆ್ಯಂಡ್ ಕೆಲಸದವರೆಲ್ಲ ಬರ್ತಾರಲ್ವ ಇವಾಗ ಇಂಟೀರಿಯರ್ ಮಾಡೋಕ್ಕೆ ಅಂತ, ಅದನ್ನು ಮ್ಯಾನೇಜ್ ಮಾಡಬೇಕು. ಒಳಗಡೆ ಯಾರು ಒಬ್ರು ಇರಬೇಕಲ್ವ, ಮನೆ ಒಳಗಡೆ ಯಾರ್ಯಾರೋ ಬಂದು ಕೆಲಸ ಮಾಡಬೇಕಾದ್ರೆ ಚೆನ್ನಾಗಿದೆ, ಸೂಪರಾಗಿದೆ. ಅದಕ್ಕೋಸ್ಕರ ನಮ್ಮ ಅತ್ತೆನ ಕಲ್ಸ್ಕೊಂಡಿದ್ದೀನಿ. ನಮ್ಮ ಮತ್ತೆ ಇವತ್ತು ಒಗ್ಗರಣೆ ಮತ್ತು ಬೆಂಡೆಕಾಯಿ ಪಲ್ಯ, ಪನ್ನೀರೆಲ್ಲ ನಂದು. ಕಂಪ್ಲೀಟಾಗಿ ಇಂಟೀರಿಯರ್ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ. ಅದು ತುಂಬಾ ಡಿಸ್ಟರ್ಬ್ ಆಗ್ತಾಯಿತ್ತು ನನಗೆ. ಎಷ್ಟು ಅಂತ ಹೇಳಿದ್ರೆ, ಮನೆಗೆ ಯಾರು ಬಂದ್ರೂ ಹೆಣ್ಮಕ್ಳು ಅಂದಮೇಲೆ ನಿಮಗೆ ಗೊತ್ತಲ್ವ, ಅಡುಗೆ ಮನೇಲಿ ಸಾವಿರ ನಡೀತಾ ಇರುತ್ತೆ, ಸಾವಿರ ಜೋಗಾಡ್ ನಡೀತಾ ಇರುತ್ತೆ. ಮನೆಗೆ ಯಾರು ಬಂದರೆ ಇಲ್ಲಿ ಅವ್ರು ಇಲ್ಲಿ ಕುತ್ಕೊಂಡ್ಬಿಟ್ರೆ ನನ್ನನ್ನೇ ನೋಡ್ತಾ ಇರ್ತಾರೆ. ಆಬ್ವಿಯಸ್ಲಿ ಅಡುಗೆ ಮನೆ ಅಂದರೆ ಎಲ್ಲರಿಗೂ ಆಸಕ್ತಿ, ಏನು ಅಡುಗೆ ಮಾಡ್ತಾಳೆ, ಏನು ಮಾಡ್ತಾಳೆ, ಅವ್ರು ತಪ್ಪಲ್ಲ. ಬಟ್ ಆ ಆ್ಯಕ್ಸಸ್ ಇರೋದು ತಪ್ಪು. ನನಗೆ ಸಖತ್ ಮುಜುಗರ. ಸ್ಪೆಷಲಿ ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಎಲ್ಲ ಬಂದುಬಿಟ್ರೆ, 5-6 ಜನ ಬಂದುಬಿಡ್ತಾರೆ ಅವ್ರ ಆಫೀಸ್ ಮೇಟ್ಸು. ನನಗೊಂಥರ ಅನ್ಕಂಫರ್ಟಬಲ್. ಅವ್ರು ಏನೋ ಮಾತಾಡ್ತಿರ್ತಾರೆ, ಅವ್ರಿಗೂ ಅನ್ಕಂಫರ್ಟಬಲ್, ನನಗೂ ಅನ್ಕಂಫರ್ಟಬಲ್. ಎಲ್ಲ ಕ್ಲೋಸ್ ಆಗಿರೋರು, ಹತ್ರದಲ್ಲಿರೋರು, ಗೊತ್ತಿರೋರು ಬಂದರೆ ಏನೂ ಅನ್ಸಲ್ಲ. ಬಟ್ ಅಷ್ಟೊಂದೇನು ಪರಿಚಯ ಇರಲ್ಲ, ಫಸ್ಟ್ ಟೈಮ್ ನೋಡಿರ್ತೀವಿ. ಅವ್ರಿಗೊಂದು ಜ್ಯೂಸ್ ಎತ್ಕೊಡ್ಬೇಕಾದ್ರೂ ನನಗೆ ಫುಲ್ಲು ತಲೆ ಕೆಟ್ಟೋಗ್ಬಿಡುತ್ತಾಯ್ತಾ. ಬಿಕಾಸ್ ಅಷ್ಟು ಕಾಶಿಯಸ್ಸಾಗಿ ಮಾಡಬೇಕು ಅನ್ನೊಂದೂ. ಅವ್ರು ಇಂಡೈರೆಕ್ಟಾಗಿ ಅಬ್ಸರ್ವ್ ಮಾಡೋದು ಗೊತ್ತಾಗುತ್ತೆ. ಅಡುಗೆ ಮನೆ ಅಂದರೆ ಎಲ್ಲರೂ ನೋಡ್ತಾರೆ. ಅದಕ್ಕೆ ಅದೊಂದು ಸ್ವಲ್ಪ ಜಾಸ್ತಿ ಅನ್ಕಂಫರ್ಟಬಲ್ ಆಗ್ತಾಯಿತ್ತು. ಅದಕ್ಕೋಸ್ಕರ ಇಲ್ಲಿ ಕವರ್ ಮಾಡಿಸ್ತಾ ಇದ್ದೀನಿ. ಕ್ಲೋಸ್ಡ್ ಕಿಚನ್ ಮಾಡಿಸೋಣ ಅಂತ ಅಂದ್ಕೊಂಡು ಇಂಟೀರಿಯರ್ ಮಾಡಿಸ್ತೀನಿ. ಜೊತೆಗೆ ಅದರಲ್ಲಿ ಹೆಂಗಂದರೆ ಸ್ಮಾಲ್ ಸ್ಪೇಸ್ ಥರ ಸ್ಟೋರೇಜ್ಗೆಲ್ಲ ಪ್ಲ್ಯಾನ್ ಮಾಡಿದ್ದೀವಿ. ಚೆನ್ನಾಗಿದೆ, ಪ್ಲ್ಯಾನ್ ಚೆನ್ನಾಗಿದೆ. ಕ್ಯಾಟ್ಲಾಗಲ್ಲಿ ಆಲ್ರೆಡಿ ಫಾರ್ಮಿಕಾ ಎಲ್ಲ ನಾವು ಡಿಸೈಡ್ ಮಾಡಿದ್ದೀವಿ, ತೋರಿಸ್ತೀನಿ ಆ ಥರ ಅಂತ. ಗೈಸ್, ಇವಾಗ ಆಫೀಸಲ್ಲಿದ್ದೀನಿ. ಮಿಡ್ ಮಾರ್ನಿಂಗ್ ಸ್ನ್ಯಾಕ್ಗೆ ನಾನು ಪ್ರೋಟೀನ್ ಶೇಕ್ ತೊಗೋತಾ ಇದ್ದೀನಿ. ಬಿಕಾಸ್ ನಾನು ಆವಾಗಲೇ ಹೇಳ್ದಂಗೆ ಅಡುಗೆ ಮನೆ ಇಂಟೀರಿಯರ್ಸ್ ನಡೀತಾ ಇದೆ. ಪ್ರೋಟೀನ್ನ ಮ್ಯಾನೇಜ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಬಿಕಾಸ್ ಕುಕ್ಕಿಂಗ್ ಟೈಮ್ ಅಲ್ಲಿ ಕಮ್ಮಿ ಇದೆ. ಬೆಳಗ್ಗೆ ಒಂದು ರೌಂಡಲ್ಲಿ ಬರೀ ಕಾಬ್ಸು, ಅನ್ನ, ಸಾರು, ತಿಂಡಿ ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀವಿ. ಪ್ರೋಟೀನ್ ಆವಾಗ ತೊಗೊಳ್ಳೋಕ್ಕೆ ಆಪ್ಷನ್ ಕಮ್ಮಿ ಇದೆ. ಬಿಕಾಸ್ ಅಲ್ಲೋಗಿ ಅಡುಗೆ ಮಾಡ್ಕೊಳ್ಳೋಕ್ಕಾಗಲ್ಲ. ಅದಕ್ಕೋಸ್ಕರ ಪ್ರೋಟೀನ್ ಶೇಕ್. ಈ ಸತಿ ನಾನು ವೆನಿಲಾ ಫ್ಲೇವರ್ನ ತೊಗೊತಾ ಇದ್ದೀನಿ. ಈ ಸತಿ ನಾನು ಚಾಕ್ಲೇಟ್ ತೊಗೋತಾ ಇದ್ದಲ್ವ, ಈ ಸತಿ ವೆನಿಲಾ ಫ್ಲೇವರ್ ಶೇಕ್. ಇದ್ರ ಮೇಲೆ ಏನು ಬರುತ್ತೆ, ವಿನ್ ದಟ್ ಬ್ಯಾಟಲ್ ಇನ್ ಯೋರ್ ಮೈಂಡ್ ಆ್ಯಂಡ್ ಕಿಲ್ ಇಟ್ ಇನ್ ದಿ ಜಿಮ್ಗೆ ಹೋಗಿ ಎಷ್ಟು ದಿನ ಆಯಿತು, ನಾನು ಹತ್ರ 1 ತಿಂಗಳಾಯಿತು. ಎನಿವೇಸ್, ನಾನು ಪ್ಲ್ಯಾಂಡ್ ಪಾಸ್ ತೊಗೊಂಡಿದ್ದು ಜಿಮ್ಮು. 1 ತಿಂಗಳು ಪ್ಲ್ಯಾಂಡ್ ಪಾಸ್ ತೊಗೊಂಡಿದ್ದೆ. ಬಿಕಾಸ್ ನನ್ನ ಸ್ಟುಡಿಯೋ ಸೆಟಪ್ಪು, ಆಫೀಸ್ ಸೆಟಪ್ ಎಲ್ಲ ಮಾಡೋಕ್ಕೆ ಟೈಮ್ ಆಗ್ತಾಯಿತ್ತು ಅಂತ. ಇವಾಗೆಲ್ಲ ರೂಟೀನ್ ಸೆಟ್ ಆಗ್ತಾ ಬರ್ತಾಯಿದೆ. ಫ್ರಮ್ ನೆಕ್ಸ್ಟ್ ಮಂತ್ ಐ ವಿಲ್ ಬಿ ಗೋಯಿಂಗ್ ಬ್ಯಾಕ್ ಟು ಜಿಮ್. ಇಟ್ಸ್ ಅ ಪ್ಲ್ಯಾಂಡ್ ಪಾಸ್, ಅದಕ್ಕೆ ನೋ ಗಿಲ್ಟ್. ಸದ್ಯಕ್ಕೆ ಇರೋದ್ರಲ್ಲಿ ಪ್ರೋಟೀನ್ ತೊಗೊಂಬರೋಣ. ಇದು ಹೆಂಗಿರುತ್ತೆ ಗೊತ್ತಾ, ನಾನು ತೊಗೊಳ್ಳೋದು ಐಸೋಪ್ಯೂರು. ನಾನು ಅದು ಬಿಟ್ಟರೆ ಬೇರೆ ಪ್ರೋಟೀನ್ ತೊಗೊಳ್ಳೋದೇ ಇಲ್ಲ ಅಂತಲ್ಲ, ಬಟ್ ಇದನ್ನು ಜಾಸ್ತಿ ತೊಗೋತೇನೆ. ಇಲ್ಲಿ ನೋಡಿ, ದಿಸ್ ಇಸ್ ಹೌ ಇಟ್ ಇಸ್. ದಿಸ್ ಇಸ್ ಮೈ ಐಸೋಪ್ಯೂರ್ ವೆನಿಲಾ ಫ್ಲೇವರ್. ಇವಾಗ ಐಸೋಪ್ಯೂರ್ ತೊಗೋತಾ ಇದ್ದೀನಿ ನಾನು. ಚಿಯರ್ಸ್.
ಚಾಕ್ಲೇಟ್ ಫ್ಲೇವರ್ ಕುಡಿದ್ರೆ ಚಾಕ್ಲೇಟ್ ಥರ ಒಳ್ಳೆ ಚಾಕ್ಲೇಟ್ ಶೇಕ್ ಕುಡ್ದಂಗೆ ಅನ್ಸುತ್ತೆ. ವೆನಿಲಾದೇನು ಅಂತ ಏನು ಫ್ಲೇವರ್ ಅನಿಸಲ್ಲ, ಜಸ್ಟ್ ಈ ಐಸ್ ಕ್ರೀಮು ವೆನಿಲಾದ ಏನಿರುತ್ತೆ ಅದಕ್ಕೆ ಚೆನ್ನಾಗಿ ನೀರು ಮಿಕ್ಸ್ ಮಾಡಿಕೊಡಿದ್ರೆ ಹೆಂಗಿರುತ್ತೆ ಆ ಥರ ಇದೆ ಅಷ್ಟೇ. ಬಟ್ ಕುಡಿಬೋದು, ಮೋಸ ಏನಿಲ್ಲ. ಟೇಸ್ಟ್ ವೈಸ್ ಇಟ್ ಇಸ್ ಗುಡ್ ಓನ್ಲಿ. ಮಿಡ್ ಮಾರ್ನಿಂಗ್ ಸ್ನ್ಯಾಕ್ ಆನ್ ಪಾಯಿಂಟ್. ಎಲ್ಲ ಚೆನ್ನಾಗಿ ಬೇಕಿದೆ. ಗೈಸ್, ಇವಾಗ ನಾವು ಸ್ಟುಡಿಯೋಲಿದ್ದೀವಿ. ಒಂದು ಬ್ಯೂಟಿಫುಲ್ ಮೆಟರ್ನಿಟಿ ಕ್ಲೈಂಟ್ ಬಂದಿದ್ದಾರೆ. ಬಟ್ ಇಲ್ಲಿ ಏನಂತ ಹೇಳಿದ್ರೆ ಅವ್ರಿಗೆ ಟ್ವಿನ್ ಬೇಬಿ. ನಾವು ಜೆಂಡರ್ ರಿವೀಲ್ ಥೀಮ್ನ ಪ್ಲ್ಯಾನ್ ಮಾಡ್ತಾಯಿದ್ದೋ, ಬಟ್ ಇವಾಗ ಟ್ವಿನ್ ಬೇಬಿ ಏನು ಮಾಡೋದು ಅನ್ನೋದು ಫುಲ್ ಕನ್ಫ್ಯೂಷನ್ ಇದೆ. ಅದಕ್ಕೋಸ್ಕರ ಹೊಸ ಥರ ಯೋಚನೆ ಮಾಡ್ತಾಯಿದ್ದೀನಿ. ಲೆಟ್ಸ್ ಸಿ ಹೌ ಇಟ್ ವರ್ಕ್ಸ್. ಬಲೂನ್ ಒಳಗಡೆ ಬಲೂನ್ ಹಾಕ್ತಾಯಿದ್ದೀನಿ. ಒಂದ್ರೊಳಗಡೆ ಪಿಂಕು, ಒಂದ್ರೊಳಗಡೆ ಬ್ಲೂ. ಅದೊಂದು ಜೆಂಡರ್ ರಿವೀಲ್ ಫೀಲ್ ಬರೋಕ್ಕೆ ಅಂತ ಏನೇನೋ ಕ್ರಿಯೇಟಿವಿಟಿ ಎಲ್ಲ ಯೂಸ್ ಮಾಡ್ತಾ ಇದ್ದೀನಿ. ನಮಗೆ ತುಂಬ ಡಿಸ್ಟರ್ಬೆನ್ಸ್ ಮಾಡೋರು ಜಾಸ್ತಿ ಇದ್ದಾರೆ ಎಲ್ಲರೂ ಆಯಿತಾ. ನಮ್ಮನ್ನ ಸೀರಿಯಸ್ ಆಗಿ ವರ್ಕ್ ಮಾಡೋಕ್ಕೆ ಬಿಡಲ್ಲ. ಬಟ್ ಆದರೆ ಗೋಲ್ಡ್ ಒಳಗಡೆ ಪಿಂಕ್ ಒಂದು ಲೆವೆಲಲ್ಲಿ ಕಾಣ್ತಾ ಇದೆ ಅಂತ ಡೌಟ್ ಇದೆ. ಬಟ್ ಸ್ಟಿಲ್ ಅಷ್ಟೊಂದೇನು ಗೊತ್ತಾಗ್ತಾ ಇಲ್ಲ. ಆರೆಂಜ್ ಥರ ಕಾಣ್ತಾ ಇದೆ. ನೋಡೋಣ. ಈ ಬಲೂನ್ನ ಬ್ಲಾಸ್ಟ್ ಮಾಡಿಬಿಟ್ಟು ಜೆಂಡರ್ ರಿವೀಲ್ ಮಾಡೋಣ ಹೆಂಗಿರುತ್ತೆ. ಗೈಸ್, ಕೂದಲೆಲ್ಲ ಕೆದ್ಕೊಂಡು ಹುಚ್ಚಿ ಆಗ್ಬಿಟ್ಟಿದ್ದೀನಿ. ಅಡ್ಜಸ್ಟ್ ಮಾಡ್ಕೊಳ್ಳಿ. ಬಿಕಾಸ್ ಕೆಲಸ ಮಾಡಬೇಕಾದ್ರೆ ನಮ್ಮ ಲುಕ್ಸ್ ಮ್ಯಾಟರ್ ಆಗಲ್ಲ, ಕ್ಲೈಂಟ್ ಲುಕ್ಸ್ ಮ್ಯಾಟರ್ ಆಗುತ್ತೆ. ಆ್ಯಂಡ್ ಇವಾಗ ಬೇಬಿ ಬಾಯ್ಗೆ ಬ್ಲೂ ಕಲರ್ ಈ ಬಲೂನ್ ಇಲ್ಲೇ ತುದಿಲ ಊದ್ಕೊಬಿಡ್ತಾ ಇದೆ, ಒಳಗೆ ಹೋಗ್ತಾರೆ. ಕೆಳಗಡೆನೇ ದುಮ್ಮಕ್ಕಾಗೋ ಪ್ಲ್ಯಾನಲ್ಲಿದೆ. ಮೋಸ್ಟ್ಲಿ ಗಂಡೆ ಹುಡ್ತಾ ಇರಬೇಕು. ಹೊಟ್ಟೆ ಉರಿಸ್ತಾ ಇದೆ. ಓ ಆಯ್ತು, ಬೆಲೂನ್ ಮಾರೋಳಾಗ್ಬಿಡ್ತೀನಿ ಇನ್ನೊಂದು 2 ದಿನ. ಹಿಂಗೆ ಗೈಸ್, ಇಷ್ಟೇ. ಈ ಬೆಲೂನ ಒಳಗೆ ಕಳಿಸ್ಬಿಡೋದು ಒಳಗಡೆಗೆ ಅಂತ. ಆಮೇಲೆ ಒಂಚೂರು ಕಾಣಿಸ್ದೇ ಇರೋಂಗೆ ನಾವು ಗೋಲ್ಡ್ನ ಕವರ್ ಮಾಡಿಬಿಡೋದು ಅಷ್ಟೇ. ಇದೆರಡು ಇದೆ. ಆದರೆ ಇದೊಂಚೂರು ಸಣ್ಣ ಆಯ್ತಲ್ವ, ಪಿಳ್ಳೆ ಆಗೋಯ್ತು. ಬಟ್ ಇದು ತೆಗಿಯೋಕ್ಕಾಗಲ್ಲ. ಇಟ್ಸ್ ಓಕೆ. ಹೆಂಗಿರೋ ಸಿಂಗಲೇ ತಾನೇ ತೋರಿಸೋದು. ಸೊ ಅದು ತೋರಿಸ್ಬೋದು. ಆಚೆಗಡೆ ಬಲೂನ ಬ್ಲಾಸ್ಟ್ ಮಾಡಿದ್ರೆ ಒಳಗಡೆ ಬಲೂನ್ ಓಪನ್ ಆಗುತ್ತೆ. ಇವಾಗ ಏನಂದರೆ ಇಂಡಿಯಾದಲ್ಲಿ ನಾವು ಜೆಂಡರ್ ರಿವೀಲ್ ಮಾಡೋಕ್ಕಾಗಲ್ಲ ಅಲ್ವಾ. ಬೇಬಿ ಬಾಯ್, ಬೇಬಿ ಗರ್ಲ್ ಅಂತ ಹಾಸ್ಪಿಟಲ್ ರಿವೀಲ್ ಮಾಡಲ್ಲ ಅಲ್ವಾ. ಸೊ ಎರಡೂ ಮಾಡಿಬಿಡ್ತೀವಿ. ಗರ್ಲು ಮಾಡಿಬಿಡ್ತೀವಿ, ಬಾಯ್ ಮಾಡಿಬಿಡ್ತೀವಿ. ಆ್ಯಂಡ್ ದೆನ್ ಏನಂತ ಹೇಳಿದ್ರೆ ಮಗು ಹುಟ್ಟಿದ್ಮೇಲೆ ಪೇರೆಂಟ್ಸ್ ಯಾವ್ದು ಬೇಕಾದ್ರೂ ಹಾಕೊಬೋದು. ಅವ್ರ ವೀಡಿಯೋಸಲ್ಲಿ, ರೀಲ್ಸಲ್ಲಿ ಎಲ್ಲಿ ಬೇಕಾದ್ರೂ ಹಾಕೋಬೋದು. ಅದನ್ನು ತೋರಿಸ್ಕೊಬೋದು. ಫೈನಲಿ ವಿ ಹ್ಯಾವ್ ಅ ಬಾಯ್ ಗರ್ಲ್ ಅಂತ ಹಾಕೋಬೋದು. ಗೈಸ್, ಇವಾಗ ಫೈನಲಿ ಫ್ಲವರ್ ಫಿಲ್ ಮಾಡಿದ್ದೀನಿ ಬೆಲೂನ್ ಒಳಗಡೆ. ಬೆಲೂನ್ ಹೊಡೆದ ತಕ್ಷಣ ಅಲ್ಲಿಂದ ಫ್ಲವರ್ ಬೀಳೋ ಥರ ಔಟ್ಪುಟ್ ಚೆನ್ನಾಗಿ ಬಂದರೆ ಸಾಕು. ಆ್ಯಂಡ್ ವಿ ವೇಟಿಂಗ್ ಫಾರ್ ದಿಸ್ ಮೊಮೆಂಟ್. ನಡಿಬೇಕಾದ್ರೆ ಲೆಟ್ಸ್ ಸಿ ಹೌ ಇಟ್ ಕಮ್ಸ್ ಅಂತ. ವೆರಿ ಎಕ್ಸೈಟೆಡ್. ಇಲ್ಲಿ ನೋಡಿ ಗೈಸ್, ಇವಾಗ ನಾವು ನೆಕ್ಸ್ಟ್ ಪ್ರಾಪರ್ಟಿ ಯೂಸ್ ಮಾಡೋಕ್ಕೆ ನಾವು ಈ ಗ್ರೇ ಬ್ಯಾಕ್ ಡ್ರಾಪ್ನ ಯೂಸ್ ಮಾಡ್ತಾಯಿದ್ದೀನಿ. ಅದೊಂದು ಫ್ಲೈಯಿಂಗ್ ಮೊಮೆಂಟು, ಒಂಥರ ಕಾಸಿ ವೈಬ್ ಬರಬೇಕಲ್ಲ, ಒಂಥರ ಮೆಟರ್ನಿಟಿ ಫೀಲ್ ಬರುತ್ತಲ್ಲ, ಹಿಂದೆಲ್ಲ ಫ್ಲೈ ಆಗ್ತಾ ಇರುತ್ತಲ್ಲ, ಆ ಇಮ್ಯಾಜಿನೇಷನಲ್ಲಿದ್ದೀನಿ. ಈ ಬ್ಯಾಕ್ ಡ್ರಾಪ್ನ ನಾವು ಇವಾಗ ಫಿಕ್ಸ್ ಮಾಡಬೇಕು. ಲೆಟ್ಸ್ ಡೂ ಇಟ್. ಹಾಂ, ನೀವು ನಗ್ತಾ ಖುಷಿಯಾಗಿರಿ ಅಷ್ಟೇ. ಫುಲ್ ಖುಷಿ ಆಗುತ್ತೆ. ಇಫ್ ಪಾಸಿಬಲ್ ಜಂಪ್ ಮಾಡಿ. ಹಾಂ ಅಷ್ಟೇ. ನೀವೇನು ಗೊತ್ತಾ, ಜಂಪ್ ಮಾಡಿ ಬೇಕಾದ್ರೆ ಹಿಂಗೆ ಹಗ್ಗು ಮಾಡ್ಕೊಳ್ಳಿ, ಹಿಂಗೆ ಓ ಬಂತಂತ. ಆದರೆ ಹೊಟ್ಟೆ ಹುಷಾರಷ್ಟೇ. ಗೈಸ್, ಇವಳನ್ನೇ ತಗೊಂಡು ಮಾಡೋದು ಅಷ್ಟು ಈಸಿ ಇಲ್ಲ ಗೈಸ್. ಇಷ್ಟು ಹಿಂಸೆ ಕೊಡ್ತಾಳೆ ಗೊತ್ತಾ. ಫೈನಲಿ ನಾವು ಶೂಟಿನೇನು ಆಲ್ಮೋಸ್ಟ್ ಎಂಡಿಗೆ ಬಂದಿದ್ದೀನಿ. ಇವಾಗ ಗುಡ್ಡಿ ಬಾಕ್ಸ್ ಕೊಡೋ ಸಮಯ. ಓಕೆ. ಆ್ಯಂಡ್ ಫುಲ್ ಟಯರ್ಡ್ ಆಗಿಬಿಡ್ತೀವಿ. ಎಂಟೈರ್ ಟೀಮ್ ಟಯರ್ಡ್ ಆಗಿಬಿಡ್ತೀವಿ. ಬಿಕಾಸ್ ಶೂಟ್ ಪ್ಲ್ಯಾನ್ ಮಾಡಿದ್ದು 3 ಅವರ್ಸ್ಗೆ ಆಲ್ಮೋಸ್ಟ್ 5 ಅವರ್ಸ್ ಆಗೋಗಿದೆ. ಇನ್ನು ಶೂಟ್ ಮುಗ್ದಿಲ್ಲ. ಅಂಡರ್ಸ್ಟ್ಯಾಂಡ್ ಎಷ್ಟು ಕಷ್ಟ ಆಗ್ತದೆ ಅಂತ. ಎನಿವೇಸ್, ಗುಡ್ಡಿ ಬಾಕ್ಸ್ ರೆಡಿ ಇದೆ. ಇದನ್ನು ತೋರಿಸ್ಬಿಡ್ತೀನಿ ನಿಮಗೆ. ನಿಮಗೂ ಇಷ್ಟ ಆಗುತ್ತೆ ಹೇಗಿದೆ ಅಂತ ಹೇಳಿ. ಈ ಕ್ಲೈಂಟ್ ಬಂದು ವೆರಿ ಸ್ಪೆಷಲ್ ಆಯಿತು. ಅವರಿಗೆ ಟ್ವಿನ್ ಬೇಬಿ ಆಗ್ತದೆ. ಅದಕ್ಕೋಸ್ಕರ ನಾವು ಈ ಟ್ವಿನ್ ಬೇಬಿ ಎಫೆಕ್ಟಲ್ಲಿ ಈ ಫೋಟೋನ ನಾನು ಪ್ರಿಂಟ್ ಮಾಡಿಸಿದ್ದೀನಿ. ಹೇಗಿದೆ ಅಂತ ಹೇಳಿ ಅದಕ್ಕೊಂದು ಸಣ್ಣದು ಪಿಕಾಕ್ ಕೊಟ್ಟಿದ್ದೀವಿ. ಆ್ಯಂಡ್ ಈ ಗೌನ್ ಬಂದು ನಾನು ಪರ್ಸ್ನಲ್ ಆಗಿ ಡಿಸೈನ್ ಮಾಡಿರೋದು. ದಿಸ್ ಇಸ್ ಕಾಲ್ಡ್ ಆಡೆಲಿನಾ ಗೌನ್. ಈ 2 ಬೇಬೀಸ್ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅಂದರೆ ಐ ಆಮ್ ಇನ್ ಲವ್ ವಿತ್ ದಿಸ್ ಇಮೇಜ್. ಆ್ಯಕ್ಚುಲಿ ಎವ್ರಿ ಮಾಮ್ ಮನೆಗೆ ಹೋದಾಗ ನಾನು ಯಾವಾಗಲೂ ಹೇಳ್ತೀನಿ ಗೊತ್ತಾ, ಒಂದು ಮೆಮೊರಿನ ಕ್ಯಾರಿ ಮಾಡಬೇಕಂತ. ದಿಸ್ ಇಸ್ ವಾಟ್ ದ ಮೆಮೊರೀಸ್. ಆ್ಯಂಡ್ ನನ್ನ ಮಗಳಿಗೆ ಅರ್ಜೆಂಟ್ ಗುಡಿ ಬಾಕ್ಸ್ ಓಪನ್ ಮಾಡೋಕ್ಕೆ ಅವಳು ರಿವೀಲ್ ಮಾಡ್ತಾಳೆ ನೋಡಿ. ಗುಡಿ ಬಾಕ್ಸ್ ರೆಡಿ ಇದೆ. ಥ್ಯಾಂಕ್ ಯು ಕಾರ್ಡ್ ವಿತ್ ಕ್ಯೂಟ್ ಲಿಟಲ್ ಸ್ಕ್ರಂಚೀಸ್. ಆ್ಯಂಡ್ ಅವ್ರ ಹೆಲ್ತ್ಗೆ ನಾವು ಕೇರ್ ಮಾಡ್ತೀವಿ ಅಂತ ಹೇಳೋಕ್ಕೆ ಅಂದರೆ ಡ್ರೈ ಫ್ರೂಟ್ ಪೌಚ್. ಇವಾಗ ಅವ್ರಿಗೆ ಕೊಟ್ಬಿಟ್ಟು ಮನೆಗೆ ಹೋಗಿ ತಿನ್ನಬೇಕು. ಹೊಟ್ಟೆ ಹಸಿತಾ ಇದೆ ಗೈಸ್, ಹೊಟ್ಟೆ ಹಸಿತಾ ಇದೆ. ಓಪನ್ ಮಾಡಿ ನೋಡಿ. ನೀವು ಒಬ್ಬರಿಗೆ ತೋರಿಸಿಲ್ಲ, ಇನ್ನು ಬಾಕಿ ಎಲ್ಲರಿಗೂ ತೋರಿಸಿದ್ದೀವಿ. ಎಲ್ಲರೂ ನೋಡಿ, ನೀವು ಒಬ್ಬರು ನೋಡಿಲ್ಲ. ಹಿಂಗಿದೆ. ಹಾಂ, ಚೆನ್ನಾಗಿದೆಯಾ?
ನಂಗೆ ನಿಜವಾಗ್ಲೂ ಇಷ್ಟ ಆಯ್ತು. ಹೇಳಿ ಹೇಗೆ ಅನಿಸ್ತಾ ಇದೆ, ತೋರಿಸ್ಬಿಡಿ ಅವ್ರಿಗೂ, ಯಾರು ನೋಡ್ತಿಲ್ಲ. ಯಾರು ನೋಡ್ತಿಲ್ವ? ಹಾಂ ಹೇಳ್ಬಿಡಿ ಹೇಗೆ ಅನಿಸ್ತು. ನನಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ಸ್ಟಾರ್ಟಿಂಗಲ್ಲಿ ಬಂದಾಗ ಹೆಂಗಿರುತ್ತೆ ಏನು ಅಟ್ಮಾಸ್ಫಿಯರ್ ಇದೆಲ್ಲ ನನಗೆ ಗೊತ್ತಿರಲಿಲ್ಲ. ಮೇ ಬಿ ಅಡ್ಜಸ್ಟ್ ಆಗುತ್ತೋ ಇಲ್ವೋ, ಹೆಂಗಿರುತ್ತೋ ಇವತ್ತಿನ ಡೇ, ಅಯ್ಯೋ ಬೇಗ ಮುಗಿದ್ರೆ ಹೋಗ್ಬಿಡೋಣ ಅಂದ್ಕೊಂಡು ಬಂದೆ. ಬಟ್ ತುಂಬಾ ಫ್ರೆಂಡ್ಲಿಯಾಗಿ ತುಂಬ ಚೆನ್ನಾಗಿ ನನಗೆ ಒಂಥರ ಮನಸ್ಫೂರ್ತಿಯಾಗಿ ಸ್ಯಾಟಿಸ್ಫ್ಯಾಕ್ಷನ್ ಥರ ಸಿಕ್ಕಿದೆ. ತುಂಬ ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸರ್. ನಿಮ್ಗೆ ಹೇಗೆ ಅನಿಸ್ತು? ತುಂಬ ಚೆನ್ನಾಗಿತ್ತು ಫೋಟೋಶೂಟ್ ಎಲ್ಲ. ಹಾಗಾಗಿ ಒಳ್ಳೊಳ್ಳೆ ಡಿಫ್ರೆಂಟು ಹ್ಯಾಂಗಲಲ್ಲೆಲ್ಲ ಫೋಟೋ ತೆಗೆದಿದ್ದಾರೆ. ಸೊ ಒಳ್ಳೆ ಫೀಲ್ ಆಯಿತು. ಸೊ ಬಂದು ಬೇರೆಯವರು ಎಲ್ಲ ಟ್ರೈ ಮಾಡಿದ್ರೆ ನಿಮಗೂ ಆ ಥರ ಫೀಲ್ ಎಂಜಾಯ್ ಮಾಡ್ಬೋದು. ಸೊ ಥ್ಯಾಂಕ್ ಯು. ಗೈಸ್ ಇವತ್ತು ಶೂಟೆಲ್ಲ ಮುಗಿಸಿ ಸುಸ್ತಾಗಿದ್ದೀನಿ. ಬಟ್ ದೆನ್ ಸ್ಟಿಲ್ ಹಂಗೆಲ್ಲ ರೆಸ್ಟ್ ತೊಗೊಳಕ್ಕೆ ಆಗಲ್ಲ, ಬಿಕಾಸ್ ನಾಳೆ ಬೆಳಿಗ್ಗೆ ಎದ್ದೇಳ್ತಿದ್ದಂಗೆ ಇನ್ನೊಂದು ಶೂಟ್ ಇದೆ. ಅವ್ರಿಗೆ ಬೇಜಾನ್ ಪ್ರಾಪ್ಸ್ ತೊಗೊಬೇಕಾಯಿತು. ಆ್ಯಂಡ್ ಅಗೇನ್ ಜೆಂಡರ್ ರಿವೀಲ್ ಥೀಮ್ ಇದೆ. ಬಟ್ ನಾನು ಬಲೂನ್ ಯೂಸ್ ಮಾಡ್ತಾ ಇಲ್ಲ. ನಾಳೆ ವೆಲ್ ಪ್ಲ್ಯಾಂಡ್ ಆಗಿ ವಿ ಆರ್ ಯೂಸಿಂಗ್ ಸಮ್ ಪೇಪರ್ಸ್. ಬೇಬಿ ಪೇಪರ್ಸ್ ಕೊಡು, ತೋರಿಸು. ಇವಾಗ ಕ್ರೇಪ್ ಪೇಪರ್ಸ್ ತರಕ್ಕೆ ಅಂತ ಬಂದೆ. ಬ್ಲೂ ಆ್ಯಂಡ್ ಪಿಂಕ್ ಪೇಪರ್ಸ್ ತೊಗೊಂಡಿದ್ದೀನಿ ನಾಳೆಗೆ ಅಂತ. ಇದರಲ್ಲಿ ಜೆಂಡರ್ ರಿವೀಲ್ ಥೀಮ್ ಮಾಡ್ತಾಯಿದ್ದೀವಿ. ಡಿಫ್ರೆಂಟಾಗಿ ಮಾಡ್ತಾಯಿದ್ದೀವಿ ಕಾನ್ಸೆಪ್ಟು. ನಾಳೆ ಕ್ಲೈಂಟ್ ಶೂಟ್ ಮಾಡ್ತಿರೋದ್ರಲ್ಲಿ ಎತ್ನಿಕ್ ವೇರ್ ಇಲ್ಲ, ಎಲ್ಲ ಕ್ಯಾಶುಯಲ್ಲು ಮತ್ತು ವೆಸ್ಟರ್ನ್ ಔಟ್ಫಿಟ್ಸು. ಅದ್ರ ಪ್ರಕಾರ ಶೂಟ್ ಪ್ಲಾನ್ ಮಾಡ್ತಾಯಿದ್ದೀವಿ. ನೋಡಬೇಕು ಹೇಗೆ ಬರುತ್ತೆ ಔಟ್ಪುಟ್ ಅಂತ. ಬಟ್ ಎವ್ರಿ ಕ್ಲೈಂಟ್ ಬಂದಾಗಲೂ ಕ್ರಿಯೇಟಿವಿಟಿ ಕಮ್ಸ್ ಔಟ್ ಆ್ಯಂಡ್ ಹೊಸ ಥರ ಮಾಡ್ತೀವಿ. ರಾತ್ರಿ ಇವಾಗ ನಾನು ನನ್ನ ಹಸ್ಬೆಂಡ್ ಹಿಂಸೆ ಕೊಟ್ಟು ಕರ್ಕೊಬಂದಿದ್ದೀನಿ. ಒಂಚೂರು ಬುಕ್ ಅಂಗಡಿಗೆ ಹೋಗಿ ಬಂದ್ಬಿಡೋಣ ಬನ್ನಿ. ಹಂಗೆ ಬೆಳಗ್ಗೆಯಿಂದ ಒಬ್ರನ್ನೊಬ್ರು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಟೈಮ್ ಸಿಗಿಲ್ಲ. ಹಿಂಗೆ ಅಂಗಡಿಗೆ ಹೋಗಿ ಬರೋದೇ ಒಂದು ಕಾರಣ ಥರ ಇಟ್ಕೊಂಡು ಹೋಗ್ಬಿಟ್ಟು ಬರ್ತಾ ಇದ್ದೀವಿ. ಇವಾಗ ಮಧ್ಯಾಹ್ನ ಅಂತೂ ಹೊಟ್ಟೆ ಹಸ್ತೋಗಿತ್ತು. ನಮ್ಮ ಹಸ್ಬೆಂಡ್ ಸ್ಪಾನ್ಸರು ಬಿರಿಯಾನಿ ಕಿಲೋ ಇತ್ತು, ಅದನ್ನು ತಿಂದಿದ್ದಾಯಿತು. ರಾತ್ರಿಗೆ ಏನು ತಿನ್ಬೇಕಂತ ಅನಿಸ್ತಿಲ್ಲ, ಬಿಕಾಸ್ ಮಧ್ಯಾಹ್ನ ತಿಂದಿದ್ದೆ ತುಂಬ ಹೆವಿ ಆಯಿತು. ರಾತ್ರಿಗೇನು ತಿಂತಾ ಇಲ್ಲ. ಡಿನ್ನರ್ ಪ್ರಾಬಬ್ಲಿ ಮನೆಗೆ ಹೋದ್ಮೇಲೆ ಬೇಕು ಅಂದರೆ ಒಂಚೂರು ಹಾಲು ಅಥವಾ ಸೌತೆಕಾಯಿ, ಅದರ್ವೈಸ್ ನಥಿಂಗ್ ಎಲ್ಸ್. ಇವತ್ತಿನ ವ್ಲಾಗ್ ಗೈಸ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬೈ ಬೈ, ಲವ್ ಯು.